ಮೇ 7ನೇ ತಾರೀಕು ಕರ್ನಾಟಕದಲ್ಲಿ 2ನೇ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದೆ. 2ನೇ ಹಂತದಲ್ಲಿ ಚುನಾವಣೆ ನಡೆಯುತ್ತಿರುವ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇರೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ BS ಯಡಿಯೂರಪ್ಪನವರ ತವರು ಕ್ಷೇತ್ರದಲ್ಲಿ ಅವರ ಹಿರಿಯ ಪುತ್ರ ರಾಘವೇಂದ್ರ BJP ಅಭ್ಯರ್ಥಿಯಾಗಿದ್ದಾರೆ. ಕ್ಷೇತ್ರದಲ್ಲಿ BSY ಫ್ಯಾಮಿಲಿಯವರನ್ನ ಕಾಡ್ತಾ ಇರೋದು ಈಶ್ವರಪ್ಪ. KS ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ನಾಮಿನೇಷನ್ ಹಾಕಿದಾಗಿಂದನೂ ಆ ಕ್ಷೇತ್ರದಲ್ಲಿ BJP ಬಹಳನೇ ಬೆವರು ಸುರಿಸಬೇಕು. ಅದರಲ್ಲೂ ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಈ ಬಾರಿ ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕಾಗಲ್ಲ. ಆ ಕ್ಷೇತ್ರದಲ್ಲಿ BJP ಮತಗಳು ಛಿದ್ರವಾಗತ್ತೆ. ಇದರ ಲಾಭ ಕಾಂಗ್ರೆಸ್ ಪಕ್ಷಕ್ಕೆ ಆಗತ್ತೆ ಅನ್ನೋ ಮಾತನ್ನ ರಾಜಕೀಯ ಪಂಡಿತರು ಮಾತನಾಡ್ತಾ ಇದ್ದಾರೆ. ಈಶ್ವರಪ್ಪನವರು ಕೂಡ ತಾವು ಗೆಲ್ಲದೇ ಇದ್ರೂ ಪರವಾಗಿಲ್ಲ, ರಾಘವೇಂದ್ರ ಸೋಲ್ಬೇಕು ಅನ್ನೋ ಒಂದು ಉದ್ದೇಶದಿಂದಾನೇ ಅವರು ಪ್ರಚಾರವನ್ನು ಮಾಡ್ತಾ ಇರೋದು. ಇವರಿಬ್ಬರ ಗಲಾಟೆಯಿಂದ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಬಹುದೊಡ್ಡ ಲಾಭವಾಗ್ತಾ ಇದೆ. ಗೀತಾ ಶಿವರಾಜ್ಕುಮಾರ್ ಅವರು ಬಂಗಾರಪ್ಪನವರ ಪುತ್ರಿ. ಬಂಗಾರಪ್ಪನವರ ಆಸೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ನಮ್ಮ ಕುಟುಂಬದವರು MP ಆಗಬೇಕು ಅನ್ನೋದೇ ಅವರ ಕೊನೆಯ ಆಸೆ ಆಗಿತ್ತಂತೆ. ಹೀಗಾಗಿ ಅವರ ಆಸೆಯನ್ನು ಪೂರೈಸಬೇಕು ಅನ್ನೋ ಕಾರಣದಿಂದನೇ ಗೀತಾ ಶಿವರಾಜ್ಕುಮಾರ್ ಮತ್ತು ಮಧು ಬಂಗಾರಪ್ಪ ಇವರಿಬ್ಬರು ಹೇಗಾದರೂ ಮಾಡಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕುಟುಂಬ ಮತ್ತೆ ಗೆಲ್ಲಬೇಕು, ಪ್ರಾಬಲ್ಯ ಸಾಧಿಸಬೇಕು ಅಂತ ಹಠ ತೊಟ್ಟು ನಿಂತುಬಿಟ್ಟಿದ್ದಾರೆ. ಅದಕ್ಕೆ ಬೆನ್ನೆಲುಬಾಗಿ ಶಿವರಾಜ್ಕುಮಾರ್ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಅವರ ಮಾವನ ಕೊನೆ ಆಸೆಯನ್ನು ಪೂರೈಸಬೇಕು ಅನ್ನೋ ಕಾರಣದಿಂದ ಶಿವರಾಜ್ಕುಮಾರ್ ಅವರ ಪತ್ನಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈಗ ಪ್ರಸ್ತುತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ನೋಡಿದ್ರೆ ನಿಜಕ್ಕೂ ಅಲ್ಲಿ BJP ಗಾಬರಿ ಪಡುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಡಿಗ ಸಮುದಾಯದವರೇ ಪ್ರಾಬಲ್ಯ ಸಾಧಿಸಿರೋದು. ಈಡಿಗ ಸಮುದಾಯದವರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದರೂ ಕೂಡ ಕಳೆದ 3 ಚುನಾವಣೆಗಳಿಂದ ಅಲ್ಲಿ ಈಡಿಗರು ಗೆಲ್ಲೋದಕ್ಕಾಗ್ತಾನೇ ಇಲ್ಲ. ಇದು ಈಡಿಗ ಸಮುದಾಯದ ಸ್ವಾಭಿಮಾನಕ್ಕೆ ಬಿದ್ದಂಥ ಪೆಟ್ಟು ಅಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಈಡಿಗ ಸಮುದಾಯದವರು ಈಗಾಗಲೇ ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ಹೇಗಾದರೂ ಮಾಡಿ ಈ ಸರಿ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ಹಠಕ್ಕೆ ನಿಂತುಬಿಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ಕುಮಾರ್ ಪರವಾದ ಅಲೆಯೇ ಕಾಣ್ತಾ ಇದೆ. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಶಿಕಾರಿಪುರ, ಸೊರಬ, ಶಿವಮೊಗ್ಗ ಗ್ರಾಮಾಂತರ, ಭದ್ರಾವತಿ ಮತ್ತು ಸಾಗರ ಈ 5 ಕ್ಷೇತ್ರಗಳಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರು ಭರ್ಜರಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 3 ಕ್ಷೇತ್ರಗಳಲ್ಲಿ BJP ಪ್ರಾಬಲ್ಯವನ್ನು ಸಾಧಿಸಿದರೆ ಈ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿನಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರು ಮುನ್ನಡೆಯಲ್ಲಿದ್ದಾರೆ ಅನ್ನೋದು BJP ನಾಯಕರ ನಿದ್ದೆಗೆಡಿಸಿರೋದು. ಅದರಲ್ಲಿ ಯಡಿಯೂರಪ್ಪನವರ ನಿದ್ದೆಗೆಡಿಸಿರೋದು ಅಂತ ಹೇಳ್ಬೋದು. ಯಾಕಂದರೆ ಯಡಿಯೂರಪ್ಪನವರ ಕಿರಿಯ ಪುತ್ರ ವಿಜಯೇಂದ್ರ ಈಗ BJP ರಾಜ್ಯಾಧ್ಯಕ್ಷರಾಗಿದ್ದಾರೆ. ಯಡಿಯೂರಪ್ಪನವರು ಈ ಚುನಾವಣೆಯನ್ನು ಬಹಳ ಪ್ರತಿಷ್ಠೆಯಾಗಿ ತಗೊಂಡ್ಕೊಂಡಿದ್ದಾರೆ. ಅಲ್ಲಿ ಈಶ್ವರಪ್ಪನವರ ಮಗನಿಗೆ ಹಾವೇರಿ ಜಿಲ್ಲೆಯಲ್ಲಿ ಟಿಕೆಟ್ ಕೈ ತಪ್ಪಿಸಿರೋದು ಯಡಿಯೂರಪ್ಪ ಅನ್ನೋದು ಈಶ್ವರಪ್ಪನವರ ಕೋಪಕ್ಕೆ ಕಾರಣವಾಗಿರೋದು. ಈಶ್ವರಪ್ಪನವರು ನಾನು ಗೆಲ್ತೀನಿ ಅಂತ ಅವ್ರು ಹೇಳ್ತಾ ಇದ್ರು ಕೂಡ ಅಲ್ಲಿ ಅವರ ಗೆಲುವಿಗಿಂತ ರಾಘವೇಂದ್ರ ಅವರು ಸೋಲ್ಬೇಕು ಅನ್ನೋದೇ ಈಶ್ವರಪ್ಪನವರ ಮುಖ್ಯ ಉದ್ದೇಶ ಆಗಿರ್ಬೋದು. ಹೀಗಾಗಿಯೇ ಯಡಿಯೂರಪ್ಪನವರು ಈಶ್ವರಪ್ಪನವರ ವಿರುದ್ಧ ಮತ್ತು ಗೀತಾ ಶಿವರಾಜ್ಕುಮಾರ್ ಈ ಇಬ್ಬರು ಪ್ರಬಲ ಅಭ್ಯರ್ಥಿಗಳ ವಿರುದ್ಧ ಸೆಣಸಾಟ ನಡೆಸಬೇಕಾಗಿದೆ. ಅಲ್ಲಿ ಈಡಿಗರು ಎಲ್ಲ ಒಟ್ಟಾಗ್ತಾ ಇರೋದು ಮತ್ತು ಅಹಿಂದ ಸಮುದಾಯದವರು ಕಾಂಗ್ರೆಸ್ ಪರವಾಗಿ ವಾಲ್ತಾ ಇರೋದು ಇದೆಲ್ಲವೂ ಕೂಡ BJPಗೆ ಹಿನ್ನಡೆ ಉಂಟು ಮಾಡುವ ಸಾಧ್ಯತೆ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಶಿಕಾರಿಪುರದಲ್ಲಿ BY ವಿಜಯೇಂದ್ರ ಸೋತೆ ಬಿಡ್ತಾರೇನೋ ಅನ್ನೋ ಅಷ್ಟರ ಮಟ್ಟಿಗೆ ನಾಗರಾಜ್ ಗೌಡ ಫೈಟ್ ಕೊಟ್ಟಿದ್ರು. ಅವರ ಸ್ವಂತ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಇಷ್ಟೊಂದು ಕಷ್ಟಪಟ್ಟಿರೋರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಗೆಲ್ತಾರೆ ನೋಡೇ ಬಿಡ್ತೀನಿ ಅಂತ ಈಶ್ವರಪ್ಪನವ್ರಿಗೆ ಆಗಲೇ ತೊಡೆ ತಟ್ಟಿದ್ದಾರೆ. ಗೀತಾ ಶಿವರಾಜ್ಕುಮಾರ್ ಅವರು ಎಲ್ಲ ಹಳ್ಳಿಗಳಿಗೂ ತಿರುಗ್ತಾ ಇದ್ದಾರೆ. ಅವರ ತಂದೆಯ ಕಡೆ ಆಸೆಯನ್ನು ಪೂರೈಸಬೇಕು, ನಮ್ಮ ಕುಟುಂಬದವರು ಮತ್ತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ MPಗಳಾಗಬೇಕು ಅನ್ನೋ ಹಠಕ್ಕೆ ಬಿದ್ದು ಎಲ್ಲ ಊರುಗಳಿಗೂ ತಿರುಗ್ತಾ ಇದ್ದಾರೆ. 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಸಿಗತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು. ಜೊತೆಗೆ ಸಿದ್ದರಾಮಯ್ಯನವರ ಸರ್ಕಾರದ 5 ಗ್ಯಾರಂಟಿಗಳ ಕಾರಣದಿಂದ ಮಹಿಳೆಯರ ಮತಗಳು ಕಾಂಗ್ರೆಸ್ಗೆ ಬರುತ್ತೆ ಮತ್ತು ಅಹಿಂದ ವರ್ಗಗಳು ಕೂಡ ಸಿದ್ದರಾಮಯ್ಯನವರ ಕಾರಣದಿಂದ ಒಗ್ಗೂಡ್ತಾ ಇರೋದು. ಇದೆಲ್ಲವೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ರಾಘವೇಂದ್ರ ಅವರಿಗೆ ಭರ್ಜರಿ ಶಾಕ್ ಕೊಡ್ತಾ ಇದೆ ಅಂತಲೇ ಹೇಳಬಹುದು.